ತಂದಿಂದ ಬಂದು ನಾನು ಊಟಕ್ಕೆ ಅಂತೇಳಿ ಬಸ್ಸಾರು ಮಾಡ್ತಾಯಿದ್ದೀನಿ. ನೋಡಿ ಬೇಳೆ ಮತ್ತು ಸಬ್ಬಕ್ಕಿ ಸೊಪ್ಪು ಹಾಕ್ಕೋಬೇಕು. ಇದಕ್ಕೆ ಕಟ್ ಮಾಡಿ ತೊಳೆದು ನೀಟಾಗಿ ಹಾಕ್ಕೊಂಡಿದ ನಂತರ ಒಂದು ಟೊಮೊಟೊ ಹಾಕ್ಕೊಳ್ಳಿ. ಒಂದು ಟೊಮೊಟೊ ಹಾಕ್ಕೊಂಡಿದ ನಂತರ ಅದಕ್ಕೆ ನೀರು ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ. ಹಾಕ್ಕೊಂಡು ನಮ್ಗೆ 4 ಜನಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡಿದ್ದೀನಿ. ಸೊಪ್ಪು ಮುಳುಗುವಷ್ಟು ಹಾಕ್ಕೊಳ್ಳಿ ಸಾಕು. ಆನಂತರ ಅದಕ್ಕೆ ಟೇಸ್ಟ್ಗೆ ತಕ್ಕಂಗೆ ಉಪ್ಪು ಹಾಕಬೇಕು. ಜಾಸ್ತಿ ಹಾಕ್ಕೊಳಕ್ಕೆ ಹೋಗ್ಬಿಡಿ. ನಾನು ಕಲ್ಲುಪ್ಪು ಹಾಕ್ತೀನಿ. ಹಾಕಿದ ನಂತರ 2 ವಿಸಲ್ ಹಾಕ್ಸ್ಕೊಳ್ಳಿ. 2 ವಿಸಲ್ಲು ಬರೋ ತನಕ ವೆಯ್ಟ್ ಮಾಡಿ. ನೋಡಿ ಕೊಬ್ಬರಿ ಹಾಕ್ಕೋಬೇಕು ಖಾರಕ್ಕೆ. ಇದಕ್ಕೆ ಈರುಳ್ಳಿ, ಬೆಳ್ಳುಳ್ಳಿ, ಹುಣಸೆಹಣ್ಣು, ಜೀರಿಗೆ, ಕೊತ್ತಂಬರಿ ಸೊಪ್ಪು, ಒಣಗಿದ ಮೆಣಸಿನ್ಕಾಯಿ ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡಿದ್ದ ನಂತರ ನೀವು ಚೆನ್ನಾಗಿ ಫ್ರೈ ಆಗಬೇಕು. ಅದೆಲ್ಲ ಫ್ರೈ ಆಗೋ ತನಕ ಇರಿ. ಒಂದು 5 ನಿಮಿಷ ಫ್ರೈ ಆಗುತ್ತೆ. ಆದ ನಂತರ ನೋಡಿ ಸಾಂಬಾರು ಪುಡಿ ಮತ್ತು ಕೊಬ್ಬರಿ ಇವೆಲ್ಲನೂ ಹಾಕ್ಕೊಂಡಿರ್ತೀವಲ್ಲ. ಮತ್ತು ನೋಡಿ ನಾನು ಓಪನ್ ಮಾಡಿ ತೋರಿಸ್ತಾನೆ. ಇಷ್ಟು ಇದ್ರೆ ಸಾಕು. ಬೇಳೆ ನುಣ್ಣಗಾಗೋ ಥರ ಮಾಡ್ಕೊಳ್ಬೇಡಿ. ನಾನು ಆನಂತರ ಅದಕ್ಕೆ ಸ್ವಲ್ಪ ಬೇಳೆ ಮತ್ತು ಟೊಮೊಟೊ, ಸಾಂಬಾರು ಪುಡಿ ಇದೆಲ್ಲ ಹಾಕ್ಕೊಂಡು ಅರಿಶಿನ ಎಲ್ಲ ನೋಡಿ ನಾನು ಮಿಕ್ಸ್ ಮಾಡ್ಕೊಂಡು ಇದನ್ನು ಬಗ್ಸಿಟ್ಕೋಬೇಕು. ಸೊಪ್ಪು ಅದರಲ್ಲಿ ಬರೋ ನೀರನ್ನೇ ನಾವು ಖಾರ ರುಬ್ಕೊಂಡಿರ್ತೀವಲ್ಲ ಅದು ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಮಾಡ್ಕೊಂಡಿದ ನಂತರ ನೋಡಿ ಸೊಪ್ಪನ್ನೆಲ್ಲ ಚೆನ್ನಾಗಿ ಆರಿಸ್ಕೋಬೇಕು. ಬಿಸಿ ಇರುತ್ತೆ. ಅದರಲ್ಲಿರೋ ರಸ ಎಲ್ಲ ಹಿಂಡ್ಕೋಬೇಕಾಗುತ್ತೆ. ನೀರಿನ ಅಂಶದಲ್ಲಿ ಚೆನ್ನಾಗಿ ಹಿಂಡಬೇಕು. ಇಲ್ಲಾಂದರೆ ಒಗ್ಗರಣೆ ಹಾಕಿದ್ರೆ ಚೆನ್ನಾಗಿರೋದಿಲ್ಲ. ಮತ್ತು ನೋಡಿ ನಮ್ಮ 4 ಜನಕ್ಕೆ ಎಷ್ಟು ಬೇಕೋ ಅಷ್ಟು ನಾನು ಸೊಪ್ಪೆಲ್ಲ ಹಿಂಡ್ಕೊಂಡು ರೆಡಿ ಮಾಡಿಕೊಂಡೆ. ಮತ್ತು ನಾನು ಮೇಲ್ಗಡೆ ಅದಕ್ಕೆ ಕೊತ್ತಂಬರಿ ಸೊಪ್ಪು ಹಸಿದು ಹಾಕ್ತಾಯಿದ್ದೀನಿ. ನೀವು ಹಾಕ್ಕೊಳ್ಳಿ. ನಾನು ಒಗ್ಗರಣೆಗೆ ಸಾಸಿವೆ ಮತ್ತು ಬಂದುಬಿಟ್ಟು ಒಣಗಿದ ಮೆಣಸಿನ್ಕಾಯಿ, ಬೆಳ್ಳುಳ್ಳಿನೂ ಹಾಕ್ಕೊಬಂದು ನಾನು ಹಾಕಲಿಲ್ಲ. ಈರುಳ್ಳಿ ಎಲ್ಲ ಕರಿಬೇವೆಲ್ಲ ಹಾಕ್ಬಿಟ್ಟು ಫ್ರೈ ಮಾಡ್ಕೊತಾ ಇದ್ದೀನಿ. ಇದನ್ನ ಸಾಂಬಾರಿಗೂ ಮತ್ತು ನಾನು ಸಾಂಬಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಹಾಕ್ಕೊಂಡಿದ್ದ ನಂತರ ನಾನು ಸೊಪ್ಪಿಗೇನು ಅದರಲ್ಲೇ ಒಗ್ಗರಣೆ ಎರಡಕ್ಕೂ ಹಾಕ್ಕೊಂಡಿದ್ದೆ ಒಂದೇ ಬಾಣಲಿಲಿ. ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಸೂಪರ್ ಟೇಸ್ಟಿಯಾಗಿರುವಂತಹ ಮುದ್ದೆಗೆ ಮತ್ತು ರೈಸ್ಗೆ ಕಾಂಬಿನೇಷನ್ನಾಗಿ ಮಾಡಿರುವಂಥ ಬಸ್ಸಾರು ರೆಡಿಯಾಗಿದೆ. ಹೀಗೆ ವಿಡಿಯೋಸ್ ಮಾಡ್ತಾ ಇರ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಆಲ್.